ಹಾಗೂ ಪೂಜೆಗೆ ಒಳಗಡೆ ಬರುವ ಭಕ್ತಾದಿಗಳೆಲ್ಲರೂ ದೇವರ ದರ್ಶನ ಆಗೋಯ್ತು. ದೇವರ ದರ್ಶನ ಆದ್ಮೇಲೆ ಈಗ ಚಪ್ಪಲಿ ಹತ್ರ ಹೋಗ್ತಾ ಇದೀವಿ. ಚಪ್ಪಲಿ ಇಸ್ಕೋಬೇಕು. ಪೂಜೆ ಹಾಗೂ ಪ್ರಸಾದ ಚೀಟಿ ಬೇಕಾದವರು ಸಾಲಿನಲ್ಲಿ ಮುಂದೆ ಬರುವಾಗ ಕೌಂಟರ್ನಲ್ಲಿ ಕೊಡುತ್ತಾರೆ. ಪೂಜೆ ಟಿಕೆಟ್ ತಗೊಂಡೇ ಒಳಗಡೆ ಬಂದು ಶ್ರೀ ಸ್ವಾಮಿಯ ದರ್ಶನವನ್ನು ಹಾಗೂ ನಿಮ್ಮ ಪೂಜೆಗಳನ್ನು ಮಾಡಿಸಿಕೊಂಡು ಹೋಗಬಹುದು. ದರ್ಶನ ಮಾಡಿ ಇಲ್ಲಿ ಕೂತವ್ರ ಆರಾಮಾಗಿ. ಹಣ್ಣು ಕಾಯಿ ಪೂಜೆಯನ್ನು ಮಾಡಿಸುವವರು ದೇವಸ್ಥಾನದ ಎಡಬದಿಯಲ್ಲಿರುವ ಕ್ಯೂ ಕಾಂಪ್ಲೆಕ್ಸ್ ನ ಪಕ್ಕದಲ್ಲಿ ಹಣ್ಣು ಕಾಯಿ ಅಂಗಡಿ ಇದೆ. ಅಲ್ಲಿಂದ ಕಾಯಿ ತಗೊಂಡು ಒಳಗಡೆ ಬಂದು ನಿಮ್ಮ ಪೂಜೆಯನ್ನು ತುಂಬಾ ವರ್ಷದಿಂದ ಅನ್ಕೊಂಡ್ವಿ, ಆಗ್ಲಿಲ್ಲ. ಇದನ್ನ ತುಂಬಾ ಸಲ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಆಗಿರ್ಲಿಲ್ಲ, ಬಟ್ ಇವಾಗ ಆಕಸ್ಮಿಕವಾಗಿ ಬೇಗನೆ ಬಂದ್ಬಿಟ್ವಿ. ಅದೊಂದು ಖುಷಿ. ಇದು ದೇವರು ಕುಂಡ್ರಿಸ್ತಾರೆ ಅನ್ಸುತ್ತೆ. ಬೆಳ್ಳಿ ರಥ ನೋಡಿ, ಬೆಳ್ಳಿ ರಥ ಇದು. ಇಲ್ಲಿ ಭಕ್ತಾದಿಗಳು ಯಾವುದೇ ದಾರ, ಬಳೆ, ಬೀಗ ಕಟ್ಟಬಾರದು. ಎಲ್ಲ ಕಟ್ತಾ ಇದಾರೆ ನೋಡಿ. ಈ ತರ ಕಟ್ಬೇಡಿ ಅಂತ ಹೇಳ್ತಾರೆ. ಬೆಳ್ಳಿದು. ನಮ್ಮ ದರ್ಶನ ಆಯಿತು, ಫೋಟೋಶೂಟು ಆಯಿತು. ನಮ್ಮ ಪಾದರಕ್ಷೆಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಈಗ. ಸೊ ಆಟೋದಲ್ಲಿ ಬಂದರೆ ದೇವಸ್ಥಾನ ಮುಂದೆನೇ ತಂದು ನಿಲ್ಲಿಸ್ತಾರೆ. ಸೊ ಅಲ್ಲಿಂದ ಬಂದು ಇಲ್ಲೇ ಪಾದರಕ್ಷೆ ಬಿಡುವಂಥ ಸ್ಥಳ ಇದೆ. ಇದರಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಆರ್ಚ್ ಥರ, ಅಲ್ಲಿ ನೀವು ಅದರೊಳಗಡೆ ಹೋದರೆ ದರ್ಶನಕ್ಕೆ ಕ್ಯೂ ಅನ್ನೋದು ಒಳಗಡೆ ಹೋಗ್ಬೋದು ನೀವು. ಹಾಗೆ ಭೋಜನಾಲಯಕ್ಕೆ ದಾರಿ ಕೂಡ ಅಲ್ಲೇ ಇದೆ ನಿಮಗೆ. ಯಾರು ಹಾಕ್ತಾರೆ ಈ ಆಂಟಿ? ಬಟ್ ಅದು ಆ ಬ್ಲೂ ಕಲರ್ ಟಬ್ ಒಳಗಡೆ ಚಪ್ಪಲಿನೂ ನಾವೇ ಹಾಕ್ಬೇಕಾ ಅಂತ ಕೇಳ್ತಾರೆ. ನಿಮಗೆ ದೇವಸ್ಥಾನದಲ್ಲಿ ಪೂಜೆ ಯಾವ ಥರ ಟೈಮಿಂಗ್ಸಲ್ಲಿ ಆಗುತ್ತೆ ಅಂತ ಹೇಳ್ತೀನಿ. ಪೂಜಾ ಸಮಯ ಬೆಳಗ್ಗೆ 6:30 ಮಧ್ಯಾಹ್ನ 2:00, ಸಂಜೆ 5 ಗಂಟೆಯಿಂದ ರಾತ್ರಿ 8:00ವರೆಗೂ ಇರುತ್ತೆ. ಇನ್ನೊಂದೇನು ಅಂದರೆ ದೇವರಿಗೆ ಅಭಿಷೇಕ ಇಲ್ಲ ದಿನನಿತ್ಯ ಕಾಯಂ ಕೈಂಕರ್ಯ ಮಾಡೋದಕ್ಕೋಸ್ಕರ ಬೆಳಿಗ್ಗೆ 11 ಗಂಟೆಗೆ ದರ್ಶನ ನಿಲ್ಲಿಸ್ಬಿಟ್ಟು 12:00 ಮತ್ತೆ ಓಪನ್ ಮಾಡ್ತಾರೆ ಅಂತ ಅಂಕಲ್ ಹೇಳಿತ್ತು ಅಲ್ಲಿ ಒಳಗಡೆ ಇರೋರು. ಇಲ್ಲಿ ರಾಮದ ದೇವಸ್ಥಾನ ಇದೆಯಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ ಈಗ. ಎಲ್ಲಿದೆ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಗೊತ್ತಿಲ್ಲ. ಬಟ್ ಸೀನ್ರಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಜಾಸ್ತಿ ಜನ ಇದ್ದರೆ ಈ ಕ್ಯೂ ಅಲ್ಲಿ ಒಳಗಡೆ ಎಲ್ಲ ಹೋಗ್ಬೇಕಾಗಿತ್ತೇನೋ. ನಮಗೆ ವಿತಿನ್ 15 ನಿಮಿಷ ಅಲ್ಲ ಮಮ್ಮಿ, 15 ನಿಮಿಷದೊಳಗಡೆ ನಮಗೆ ದರ್ಶನ ಆಗೋಯ್ತು. ಸೋ ಹ್ಯಾಪಿ. ಕೇಳಿ ಮಮ್ಮಿ ಅಂಕಲ್ ನೋಡಿ, ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಇಲ್ಲಿಂದ ಸುಮಾರು 3ರಿಂದ 4 ಗಂಟೆ ಬೇಕಾಗುತ್ತದೆ ಅಂತ ಹಾಕಿದ್ದಾರೆ. ಬಟ್ ಫಾರ್ ಗಾಡ್ ಸೇಕ್ ನಮಗೆ ಜಸ್ಟ್ 15 ನಿಮಿಷದಲ್ಲೇ ದರ್ಶನ ಆಗೋಯ್ತು. ಇಲ್ಲಿ ಹೂವು ಎಲ್ಲ ಇಟ್ಕೊಂಡಿದ್ದಾರೆ. ಇದು ಗಂಗಾ. ನಾವು ರಾತ್ರಿ ಬಸ್ ನಿಲ್ಲಿಸಿದ್ದು ಅಲ್ಲೇ. ಕತ್ಲಲ್ಲಿ ಏನೂ ಕಾಣಿಸ್ತಿರ್ಲಿಲ್ಲ ನಮಗೆ. ಫಸ್ಟ್ ಟೈಮ್ ಬಂದಿರೋದು ಬೇರೆ. ಮೋಡ ಮುಚ್ಕೊಂಡೇ ಇದೆ. ಸನ್ನಿಯಾಗಿದೆ. ಇಲ್ಲೇ ರಾತ್ರಿ ನಿಲ್ಲಿಸಿದ್ದು ಮಾಹಿತಿ ಕಚೇರಿ. ಜಸ್ಟ್ ಬೋರ್ಡ್ ಹಾಕೋರಷ್ಟೇ, ಮಾಹಿತಿ ಕಚೇರಿ. ಅದರೊಳಗಡೆ ಇರೋ ಭಯಪ್ಪ ಏನು ಫುಲ್ ಹುಡ್ಕೊಳ್ತಾನೆ ಇರ್ತಾನ. ಆಸ್ತಿಯನ್ನು ಕೇಳಿದ್ದೀವಿ ಅನ್ನೋ ಥರ ಒಬ್ಬ ತಾತ ಸ್ವಲ್ಪ ಏನೋ ಕೇಳ್ತಾವ್ರೆ. ಈಗ ನಾವು ಗೊಮ್ಮಟೇಶ್ವರ ಸ್ವಾಮಿನ ನೋಡೋದಕ್ಕೆ ಹೋಗ್ತಾ ಇದ್ದೇವೆ. ಹಾಕಿದ್ದಾರೆ. ನಾವು ಬೈ ವಾಕ್ ಹೋಗ್ಬೋದು ಅಂದ್ರಲ್ಲೊಬ್ಬ ಆಂಟಿ. ಇಲ್ಲಿ ಅಣ್ಣಪ್ಪ ಸ್ವಾಮಿ ಬೆಟ್ಟ ಅಂತ ಇದೆ. ಬೆಟ್ಟ ಐತೆ ಮಮ್ಮಿ, ಅದಕ್ಕೆ ಹೆಣ್ಮಕ್ಳು ಹೋಗಂಗಿಲ್ಲ. ಹೌದಾ? ಹೆಂಗಸರು ಮತ್ತು ಹೆಣ್ಣು ಮಕ್ಕಳು ಮೇಲೆ ಹೋಗಬಾರದು. ಫೈನ್.
ಟೈಮು 8:30 AM ಇಂದ 6 PM. ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಗೇಟ್ ವೇ ಆಫ್ ಧರ್ಮಸ್ಥಳ. ರಾತ್ರಿ ಹಿಂಗ್ ಒಳಗಡೆಯಿಂದನೇ ಹೋಗಿದ್ದು ನಾವು. ನನಗೆ ಜ್ಞಾಪನ ಈಗ ಅನ್ಸುತ್ತೆ, ನಮ್ಮ ಸ್ಕೂಲಲ್ಲಿ ಎಲ್ಲೋ ಗೊಮ್ಮಟೇಶ್ವರ ಸ್ವಾಮಿ ಕರ್ಕೊಂಡು ಬಂದಿದ್ವಿ, ಬಟ್ ನಾವು ತುಂಬ ಹಂಗೆ. ಸೊ ರತ್ನಗಿರಿ ಬಾಹುಬಲಿ ಬೆಟ್ಟ ಬ್ರಾಕೆಟಲ್ಲಿ ಬೆಟ್ಟಕ್ಕೆ ಹೋಗುವ ದಾರಿ ಇದ ಗೊತ್ತಿಲ್ಲ. ಆಂಟಿ ಹೇಳಿದ್ದು ಮೆಟ್ಲು ಹತ್ಕೊಂಡು ಹೋಗಿ ಅಂತ. ಸೊ ಇದೇ ಮೆಟ್ಲು ಇದೆ. ಇದರ ದರ್ಶನ ಸಮಯ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6:30. ಪಾದರಕ್ಷಣೆಗಳನ್ನೆಲ್ಲ ಇಲ್ಲೇ ಬಿಟ್ಟಿದ್ದಾರೆ. ಸೊ ನಾವು ಫಾಲೋ ಮಾಡಬೇಕಾಗುತ್ತೆ. ಇನ್ನು ಇಲ್ಲಿ ಒಂದು ಪುಟ್ಟ ಉದ್ಯಾನವನ. ನಾವು ರತ್ನಗಿರಿ ಬೆಟ್ಟ ನಥಿಂಗ್ ಬಟ್ ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿರೋದು ಯಾವ ದೇವಸ್ಥಾನ ಮಮ್ಮಿ? ಗೊಮ್ಮಟೇಶ್ವರ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಈಗ ಸಮಯ 8 ಗಂಟೆ. ಆ ಕಡೆ ಈ ಕಡೆ ಗಿಡ ಮರ, ಬಳ್ಳಿಗಳು, ಎಲೆಗಳು, ತೋರಣಗಳ ಥರ ಆಗಿರುವಂಥ ಬಳ್ಳಿಗಳು, ಕೊಂಬೆಗಳು ಗುಯ್ 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 ಅಂತವೆ. ಅದೊಂಥರ ನನಗೆ ಗಂಟೆ ಶಬ್ದ ಥರ ಕೇಳಿಸ್ತಾ ಇದೆ. ಸುಸ್ತಾಗ್ತಿದೆ. ಹಿಂಗೋ ಹೋಗ್ಬೇಕು. ನಾವು ಬಂದಿರೋದೇನು ಇಷ್ಟೇ. ಹತ್ತುತ್ತಾ ಇದ್ದೀವಿ. ಮತ್ತೆ ಹಿಂಗೋಗಿ ಟರ್ನ್ ಆಗಬೇಕು. ನಾನಿದೆ ಅಂದ್ಕೊಂಡೆ. ಏನೋ ಜೋಲಿ ಎಲ್ಲ ಕಟ್ಟಿದ್ದಾರೆ, ಗೊತ್ತಿಲ್ಲ. ನಿಮಗೆ ಏನಾದರೂ ಗೊತ್ತಿದೆ ಕಮೆಂಟ್ ಮಾಡಿ. ಆ ಕಲ್ಲೇನ ಕೊಡ್ತಾರೆ ಅಂತ ನಂಗೆ ಗೊತ್ತಿದೆ. ನನಗೆ ಗೊತ್ತಿರೋ ಸ್ಟೋರಿ ಹೇಳ್ತೀನಿ ನಾನು. ಐ ಥಿಂಕ್ ಬಂದ್ವಿ ಅನಿಸುತ್ತೆ. ಹಾಂ, ಆ ಕಲ್ಲೇನಕ್ಕೆ ಕಟ್ತಾರೆ ಅಂದರೆ ಆ ಥರ ಕಲ್ ಮೇಲೆ ಕಲ್ಲು ಮನೆ ಕಟ್ಟೋದು ಅಂತ ನನಗೆ ಗೊತ್ತಿರೋ ಥರ. ನಿಮಗೇನಾದರೂ ಬೇರೆ ಥರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಸ್, ವಿ ಆರ್ ನಿಯರ್ ಟು ಗೊಮ್ಮಟೇಶ್ವರ. ಇಲ್ಲೇನೋ ಛಾಯಾಚಿತ್ರದ ಫೋಟೋ ಏನಂತಾರೆ. ಸೊ ಯಾವ ರೀತಿ ಕೆತ್ತನೆ ಆಯಿತು. ರಾಷ್ಟ್ರಪತಿ ವಿ ಗಿರಿಯವರಿಂದ ಶ್ರೀ ಬಾಹುಬಲಿ ವಿಹಾರಕ್ಕೆ ಶಿಲಾನ್ಯಾಸ 1970ರಲ್ಲಿ. ಇಲ್ಲಿ ಅವರು ಶಿಲ್ಪ ಕೆತ್ತನೆ ಮಾಡ್ತಾವ್ರೆ. ಅಲ್ಲಿ ಅವರು ಕಾರ್ಕಳದ ಮಂಗಳಪಾದೆಯಲ್ಲಿ ಕೆತ್ತನೆ ಪ್ರಾರಂಭ ಆಯಿತು. ನೋಡಿ ಇಷ್ಟು ಜನ ಶಿಲ್ಪಿಗಳು ಕೆತ್ತಿದ್ದಾರೆ. ಟ್ರಾಲಿಗೆ ಮೂರ್ತಿಯನ್ನು ಇರಿಸುವ ಸಿದ್ಧತೆ ಕಾರ್ಕಳ ಧರ್ಮಸ್ಥಳಕ್ಕೆ. ಸೊ ಇದು ಫಸ್ಟ್ ಆಫ್ ಆಲ್ ಕಾರ್ಕಳದಿಂದ ಸ್ಟಾರ್ಟ್ ಆಗಿರೋದು. ಇದು ಧರ್ಮಸ್ಥಳ. ಅಣ್ಣಪ್ಪ ಸ್ವಾಮಿ ಮುಂಭಾಗದಿಂದ ವಿರಾಗಿ ನೇತ್ರಾವತಿ ದಾಟದ ಇಳಿದು ನೇತ್ರಾವತಿ ಹಳೆ ಸೇತುವೆಯಿಂದ ಮೂರ್ತಿ ಸಾಗಾಟ. ನೋಡಿ ಹೆಂಗೆ ತಂದಿದ್ದಾರೆ, ಎಷ್ಟು ಅಂತ ಹಾಕೊಂಡು ಬಂದಿದ್ದಾರೆ.
ಖಾಲಿ. ಹೌದು, ಇಲ್ಲೆಲ್ಲ ಹಗ್ಗ ಕಟ್ಟಿ ಎಳಿತಾ ಇದ್ದಾರೆ ನೋಡಿ, ಇಲ್ಲೆಲ್ಲ ಫುಲ್. ಇವರು ರೇಂಜಾಳ ಗ್ರೋಪ, ಇವರೇ ಈ ಮೂರ್ತಿನ ಕೆತ್ತನೆ ಮಾಡಿರೋರು ಇವರೇ, ಶ್ರೀ ರೇಂಜಾಳ ಗೋಪಾಲಕೃಷ್ಣ ಶೆಣೈ ಶಿಲ್ಪಿಗಳು. ಇಲ್ಲಿ ಅದಕ್ಕೆ ಕಲರ್ ಫೋಟೋದಲ್ಲಿ ವಿಗ್ರಹಕ್ಕೆಲ್ಲ ಅಭಿಷೇಕ ಮಾಡಿರೋದು. ಇದು 2019 ಮಸ್ತಕಾಭಿಷೇಕ. ಅಭಿಷೇಕ ಮಾಡಿರೋದು ಈ ಥರ ಇದೆ. ಬಾಹುಬಲಿಯ ಚರಿತ್ರೆ. ಅಯೋಧ್ಯೆಯ ಅರಸ ಪುರು ಪರಮೇಶ್ವರ ವೃಷಭನಾದ ಅಯೋಧ್ಯೆಯ ಅರಸ. ಬನ್ನಿ ಇವತ್ತು ಗೊಮ್ಮಟೇಶ್ವರ ಸ್ವಾಮಿಯ ಚರಿತ್ರೆ ತಿಳ್ಕೊಳ್ಳೋಣ. ಭಗವಾನ್ ಬಾಹುಬಲಿಯ ಚರಿತ್ರೆ. ಪುರು ಪರಮೇಶ್ವರ ವೃಷಭನಾಥ ಅಯೋಧ್ಯೆಯ ಅರಸ. ಒಮ್ಮೆ ಆಸ್ಥಾನದಲ್ಲಿ ನೀಲಾಂಜನೆಯ ನೃತ್ಯದ ಸಂದರ್ಭದಲ್ಲಿ ಅವನು ಸಂಸಾರದ ನಶ್ವರತೆಯನ್ನು ಮನಗಂಡು ವಿರಕ್ತನಾದನು. ಮಕ್ಕಳಿಗೆ ರಾಜ್ಯವನ್ನು ವಿಭಾಗಿಸಿಕೊಟ್ಟು ತಪಶ್ಚರ್ಯಕ್ಕೆ ತೆರಳಿದನು. ಅಯೋಧ್ಯೆಯಲ್ಲಿ ಅಣ್ಣನಾದ ಭರತ ಅಧಿರಾಜನಾಗಿಯೂ ಪೌದನಾಪುರದಲ್ಲಿ ತಮ್ಮ ಬಾಹುಬಲಿ ಯುವರಾಜನಾಗಿಯೂ ರಾಜ್ಯವಾಳುತ್ತಿದ್ದರು. ಒಂದು ದಿನ ಭರತನ ಆಯುಧಾಗಾರದಲ್ಲಿ ಚಕ್ರರತ್ನ ಉದಯಿಸಿತು. ಆ ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ಆತನು ಷಡ್ಖಂಡಗಳನ್ನು ಜಯಿಸಿ ಹಿಂದಿರುಗಿ ಬಂದು ಪುರಪ್ರವೇಶ ಮಾಡುವಾಗ ಚಕ್ರರತ್ನ ಒಳ ಪ್ರವೇಶಿಸಲಿಲ್ಲ. ವಿಚಾರಿಸಲಾಗಿ ತಮ್ಮಂದಿರನ್ನು ಗೆಲ್ಲದೆ ತಾನು ಚಕ್ರವರ್ತಿಯಾಗಲಾರನೆಂದು ತಿಳಿದನು. ದೂತರನ್ನು ಅಟ್ಟಿ ತಮ್ಮಂದಿರು ಬಂದು ತನಗೆ ಶರಣಾಗಬೇಕೆಂದು ಆಜ್ಞಾಪಿಸಿದನು. ಶರಣಾಗತರಾಗಲು ಒಪ್ಪಂದ ಸಹೋದರರು ತಪಸ್ಸಿಗೆ ತೆರಳಿದರು. ಆದರೆ ಅಭಿಮಾನಧನನಾದ ಬಾಹುಬಲಿ ಮಾತ್ರ ಮಲೆತು ನಿಂತನು. ಇಲ್ಲಿಂದ ಸ್ವಲ್ಪ ರೈಟಿಗೆ ಬಂದರೆ ಬಾಹುಬಲಿ ವಿಗ್ರಹದಿಂದ ನಮಗೆ ಪರಿಸರ ಪ್ರೇಮಿಗಳಿಗೆ ಏನಂತಾರೆ, ಕಣ್ಣಿಗೆ ಆಹ್ಲಾದಕರವಾದ ಒಂದು ಚಿತ್ರವನ್ನು ಕಾಣುತ್ತದೆ. ಅಲ್ಲೆಲ್ಲ ಸಿಕ್ಕಾಪಟ್ಟೆ ಫಾಗ್ ಇದೆ. ಫಾಗ್ ಅಲ್ಲ, ಅದು ಮೋಡ ಅನಿಸುತ್ತೆ. ಮೋಡ ಇದೆಲ್ಲ ಮೋಡ. ಅಲ್ಲಿ ಹೋಗ್ತಾ ಇಲ್ವ ಬೆಳ್ಳಗೆ? ಮೋಡ ಹೋಗಲ್ವಾ ಗಾಳಿಗೆ? ಅಷ್ಟು ಕೆಳಗಿಂದ ಮರದೊಳಗಿಂದ ಹೋಗ್ತಾ ಇದೆಯಲ್ಲ. ಓಕೆ. ಸೊ ಇಲ್ಲಿಗೆ ನಾವು ಗಾಡಿ ಮಾಡಿಕೊಂಡು ಬರ್ಬೋದು. ಕಾರು, ಆಟೋ, ಜೀಪು, ಟೆಂಪೋ ಏನರಲ್ಲಾದರೂ ಬರ್ಬೋದು. ನಾವು ಬಂದಿದ್ದು ಮಾತ್ರ ನಮ್ಮ ಪಾದಗಳಿಂದ ನಡೆದುಕೊಂಡು ಬಂದಿದ್ದೀವಿ. ಹೊರಗಡೆ ಇಳಿದು ಬಂದ್ಬಿಟ್ಟು ವಿಡಿಯೋ ಮಾಡೋದಕ್ಕಾಗಲಿಲ್ಲ ನಮ್ಮ ಕೈಲಿ. ಸೊ ಈಗ ನಾವು ಇಲ್ಲಿ ರಾಮರ ದೇವಸ್ಥಾನ ಇದೆಯಂತೆ, ಗಣೇಶನ ದೇವಸ್ಥಾನ, ಸೂರ್ಯದೇವನ ದೇವಸ್ಥಾನ ಎಲ್ಲ ಇದೆಯಂತೆ. ಆ ಊರ ಹೆಸರುಗಳು, ದೇವಸ್ಥಾನದ ಹೆಸರುಗಳೆಲ್ಲ ಗೊತ್ತಿಲ್ಲ, ದೇವರ ಹೆಸರು ಗೊತ್ತು. ಸೊ ಆಟೋನೋ ಜೀಪೋ ಏನೋ ಕಾಸು ಕೊಟ್ಟರೆ ಅವರೇ ಎಲ್ಲದಕ್ಕೂ ಲೈಕ್ ತಿರುಪತಿಲಿ ನಾವು ಹೆಂಗೆ ಒಂದು ಪ್ಯಾಕೇಜ್ ಥರ ಹೋಗ್ತೀವಿ, ಶ್ರೀವಾರಿ ಪಾದಾಳ ಅಲ್ಲ, ಅಲ್ಲಿ ಹೆಂಗೆ ಹೋಗ್ತೀವಿ ಪ್ಯಾಕೇಜ್ ಥರ, ಇಲ್ಲೂ ಅದೇ ಥರ ತೋರಿಸ್ಕೊಡ್ತಾರಂತೆ. ಸೊ ನೋಡೋಣ. ಈಗ ಟಿಫನ್ ಮಾಡುವ ಸಮಯ.
ಹೋಟೆಲ್ ನ್ಯೂ ಅರ್ಪಣಾ ಶುದ್ಧ ಸಸ್ಯಾಹಾರಿ. ಓಕೆ, ಸೆಲ್ಫ್ ಸರ್ವ್. ಧರ್ಮಸ್ಥಳದ ಪಲಾವ್ ಹೆಂಗಿದೆ ಅಂತ ಟೇಸ್ಟ್ ಮಾಡೋ ಸಮಯ ಈಗ. ಸ್ಪೂನ್ ತರಬೇಕಿತ್ತು ನಾವು. ಚೆನ್ನಾಗಿದೆ, ಜಾಸ್ತಿ ಮಸಾಲೆ ಇಲ್ಲ, ಲೈಟಾಗೆ ಸಗದಾಗಿದೆ. ಗೊಮ್ಮಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಎಷ್ಟು ಜನ ಕರಿತಾ ಇದ್ರು. ಇವಾಗ ನಾವು ಹೋಗ್ಬೇಕು ಅಂದ್ರೆ ಯಾರು ಬರ್ತಾನೆ. ಫೈನಲಿ ವಿ ಆರ್ ಗೋಯಿಂಗ್ ಟು ಗಣೇಶನ್ ದೇವಸ್ಥಾನ ಕಾಲ್ಡ್ ಸೌತ್ ಅಡ್ಕ. ಲಕ್ಕಿಲಿ ವಿ ಗಾಟ್